ಇದು ಶಿಶುನಾಳ ಅಂತ ಇದ್ದಿದ್ದಿಲ್ರಿ. ಹಿರಿಯರು ಹೇಳ್ಕೊಂತ ಬಂದಿದ್ದು ಇದು ಕಂಪನಾಳ ಅಂತಿತ್ತು. ಎಲ್ಲಿ ಒಂದು ಅರ್ಧ ಕಿಲೋಮೀಟರ್ ಈ ಕಡೆ ಅಲ್ಲಿ ಹಿರಿಯರು ಅಲ್ಲಿ ವಾಸ ಆಗಿದ್ರು. ಅಲ್ಲಿಂದ ಒಂದು ಯಜಮಾನ್ರ ಮನೆಯಿಂದ ದನಗಳು ಇಲ್ಲಿ ಮೇಯಕ್ ಬರ್ತಿದ್ವು ಅಂತ ಒಂದು ಹುಡುಗ ಆಟ್ಕೊಂಡ್ ಬರ್ತಿದ್ನು ಅಂತ. ಇದು ಪೂರ ಗಂಜಿ ಪೆಳಿ ಎಲ್ಲ ಇತ್ತಂತಿದ್ರು. ಆ ಹುಡುಗ ಇಲ್ಲಿ ಬಂದವಾಗ ಒಂದ್ ಆಕಳ ಸೀದಾ ಗಂಜಿ ಪೆಳ್ಯಾಗ ಒಳಗೆ ಬಂದು ಇವನ್ ಮ್ಯಾಗ ಹಾಲು ಕರೆದು ಹೋಗೋ ಟೈಮಿಗೆ ಹೊಳ್ಳಿ ಅವ ಅಟ್ಕೊಂಡು ಮನೆಗೆ ಹೋಗೋ ಟೈಮಿಗೆ ಅವ್ನ ಕೊಟ್ಟು ಬರ್ತಿತ್ತಂತ. ಅವಾಗ ಅವ ಯಜಮಾನ ಏನೋ ಅಲ್ಲೇ ಹಾಲು ಹಿಂಡ್ಕೊಂಡು ಏನಾರು ಕುಡಿಗಿಡಿದೆ ಮಾಡ್ತೇನೆ ಅಂತ ಕೇಳಿದ್ರ, ಇಲ್ರಿ ಅದು ಗಂಜಿ ಪಳ್ಯಾಗ ಒಳಗೆ ಹೋಗತೈತಿ, ಮುಂದೆ ನಮಗೇನು ಗೊತ್ತಾಗಲ್ಲ, ಬರೋ ಟೈಮಿಗೆ ಹೊರಗೆ ಬರ್ತೈತಿ ಅದು ಅಂಥೇಳಿ ಅವ ಹುಡುಗ ಹೇಳಿನಂತ್ರಿ. ಹೇಳಿಂದ ಹಂಗಾರ ನೋಡ ನಡಿಪ ಹಂಗಾರ ಅಂದ ಅವ ಮುಂದ ಮತ್ತು ಮರನೇ ಜನ ದನ ಕಳಿಸಿ ಹಿಂದಿಂದ ಅವನು ಬಂದಂತ್ರಿ ಯಜಮಾನ್ರಿ. ಆ ಯಜಮಾನ ಬಂದು ಇಲ್ಲಿ ಇದು ಮಾಡಿದಾಗ ಗಂಜಿ ಪೆಳಿ ಒಳಗೆ ಹೋಗೋವಾಗ ಅದ್ರ ಕೂಟ ಅವನು ಗಂಜಿ ಪೆಳ್ಯಾಗ ಒಳಗೆ ಬಂದಂತ. ಅದು ಮುಂದೆ ಅವ ಹಿಂದಿಂದ ಯಜಮಾನ ಅದು ಇಲ್ಲಿ ತಳಗೊಂದು ಮೂರ್ತಿ ಬಸವಣ್ಣನ ಮೂರ್ತಿ ಇದ್ದವಾಗ ಅಲ್ಲಿ ಬಂದಿದ್ದ ನಿಂತು ಹಾಲು ಕರಿಯಾಕತ್ತಂತ. ಅದನ್ನ ನೋಡಿನಂತವ ಯಜಮಾನ. ನೋಡಿ ಹೊಳ್ಳಿ ಅವನು ಕಣ್ಣು ಸ್ವಲ್ಪ ಮಂಜಾದ್ವಂತ್ರಿ. ಅವಾಗ ಹೊಳ್ಳಿ ವಾಪಸ್ ಅದ್ರ ಗುಂಟನ ಹಿಂದಿಂದ ಬಂದಂತ. ಬರೋವಾಗ ಬಂದು ಇಲ್ಪ ನಂದು ಮೂರ ಸಂಜಿಗೆ ಒಟ್ಟು ಕಣ್ಣು ಎಳ್ಗಣ್ಣು ಬೀಳ್ತಾವು, ನನ್ನ ಕರ್ಕೊಂಡು ನಡಿ ಅಂತೇಳಿ ಹೇಳಿನಂತ್ರಿ ಅವ. ಹೇಳಿಂದ ಆತ್ರಿ ಅಂತಂದು ಕೈ ಹಿಡಿದು ಕರ್ಕೊಂಬಂದಂತ್ರಿ ಅವ. ದನ ಕಾಯಿ ಹುಡುಗ ಕರ್ಕೊಂಬಂದ್ಬಿಟ್ಟು ಇಲ್ಲ ಅವಾಗ ಊರಾಗೆಲ್ಲ ಹಿರಿಯರನ್ನ ಕೂಡಿಸಿ ಇಲ್ಲ ಅಲ್ಲಿ ಒಂದು ಬಸವಣ್ಣನ ಮೂರ್ತಿ ಐತಿ, ಲಿಂಗದ ಮೂರ್ತಿ, ಅದ್ರ ಮ್ಯಾಗ ಹಾಲು ಕರೆಯೋದು ನಾನು ನೋಡೇನಿ, ಅದನ್ನೆಲ್ಲ ಸ್ವಚ್ಛ ಮಾಡಿ ಅಲ್ಲಿ ಇದು ಮಾಡ್ಬೇಕು ಅಂತ ಹೇಳಿನಂತ್ರಿ. ಅವಾಗ ಊರನ್ನವ್ರು ಬಂದು ಎಲ್ಲ ಗಂಜಿ ಪೆಳಿಕ್ ಹೋದು ಸ್ವಚ್ಛ ಮಾಡಿಂದ ಇವನು ಮೂರ್ತಿ ಬೆಳ್ಯಾಕತ್ತಂತ, ಬಸವಣ್ಣನ ಮೂರ್ತಿ ಬೆಳ್ಯಾಕತ್ತಂತ. ಅವಾಗ ಅಲ್ಲಿಂದ ಎಲ್ಲರೂ ಇಲ್ಲಿ ಬಂದು ವಾಸ ಮಾಡಾಕತ್ತಿದ್ರಂತ. ಅವಾಗ ಇದಕ್ಕೆ ಹೆಸರು ನಾಮಕರಣ ಏನು ಬಿತ್ತು, ಶಿಶುವಿನ ಹಾಲದೀಶ ಅಂತ ಇಡೋಣ ಅಂತೇಳಿ ಶಿಶುವಿನ ಹಾಲದೀಶ ಅಂತ ಹೆಸರು ಬಿತ್ತಂತ್ರಿ. ಅವಾಗ ಯಾಕಂದ್ರೆ ಇದು ಆಕಳ ಹಾಲು ಏನು ಕರಿತಿತ್ತು ಅವನ ಮ್ಯಾಗ, ಅದರ ಸಲುವಾಗಿ ಇದಕ್ಕೆ ಶಿಶುವಿನ ಹಾಲದೀಶ, ಶಿಶು ಹಾಲು ಕುಡಿಯೋದ್ರ ಸಲುವಾಗಿ ಶಿಶುವಿನ ಹಾಲದೀಶ ಅಂತ ಹೆಸರು ಬಿತ್ತಂತ. ಅಲ್ಲಿಂದ ಇವ ಹಂಗ ಬೆಳ್ಕೊಂತ ಈ ಇದಕ್ಕೆ ಹೊಂಟನಂತ್ರಿ. ಹೊಂಟವಾಗ ಈ ಹಿರಿಯರು ಎಡಗಡೆ ಬಾಜು ಒಂದು ಹಾರಿಲೆ ಹೊಡೆದು ಒಂದಿಷ್ಟು ಬೆಳಕಿ ಸೇರಿ ಅವಾಗ ಅಲ್ಲಿ ನಿಂತನಂತ್ರಿ ಅವ. ಇಲ್ಲೇ ಒಂದು ಕೊಕ್ಕಣ ಮಾವಿ ಅಂತಿತ್ರಿ, ಹಿರಿಯರು ಹೇಳೋದು ಕೊಕ್ಕಣ ಮಾವಿ ಅಂತಿತ್ತು. ಅಲ್ಲೇ ಒಂದು ಜಲ ಬಂಡಿಗಲ್ಲ ಅನ್ಸಿದ್ರಂತ್ರಿ. ಅದಕ್ಕೆ ಬಂಡಿಗಲ್ಲ ಅನ್ಸಿದ್ರ ಅದನ್ನ ತೆಗದ್ರ ನಿನ್ನ ಮ್ಯಾಗ ಹಾಸಿ ಹೊಕ್ಕಂದ್ ನಾನು ಅಂತ ಇವಾಗ ಸವಾಲ್ ಹಾಕಿತ್ತಂತ್ರಿ ಅವ ಹಿರಿಯರು ಹೇಳೋದು. ಆ ಬಳಿಕ ಹಂಗಾರೆ ಹೆಂಗ ನೀನು ಬರ್ತೀಯ ಬಾ ಅಂತ ನೀವು ಬೆಳ್ಕೊಂತ ಹೊಟ್ಟಿನಂತ್ರಿ. ಬೆಳ್ಕೊಂತ ಹೊಂಟವಾಗ ಏನ್ ಮಾಡಿದ್ರಂತ, ಆ ಬಂಡಿಗಲ್ಲ ಅನ್ಸಿದ್ದು ತೆಗಿಲಿಲ್ಲ, ಇವ ಬೆಳ್ಕೊಂತ ಹೊಂಟನಲ್ಲ, ಹಂಗಾರೆ ಮುಂದೆ ಪೂಜೆ ಗೀಜೆ ಮಾಡೋದು ಹೆಂಗ ನಾವು ಹಿಂಗ ಬೆಳ್ಕೊಂತ ಹೊಂಟ್ರಂತ ಹಿರಿಯರು ಇಲ್ಲಿ ಇದ್ರಾಗ ಹರಿಲಿ ಹೊಡೆದು ಇದು ಮಾಡಿದ್ ಅಲ್ಲಿ ನಿಂತನಂತ್ರಿ. ಅಲ್ಲಿ ನಿಂತು ಅವಾಗ ಈ ರೋಡಿನ ತಳಗ ಒಂದು ಇಷ್ಟು ರೋಡ್ ಇದ್ದತ್ರಿ. ಅದು ಅದ್ರ ತಳಗಿನಲ್ಲಿಂದನೇ ಸಮ ಪಾತಾಳಿಂದ ಹಿಂಗ ಮ್ಯಾಗ ಬೆಳ್ಕೊಂತ ಹೊಂಟಾನಂತ್ರಿ. ಅಲ್ಲಿಗೆ ನಿಂತಿಂದ ಅಲ್ಲಿಗೆ ಪೂಜೆ ಮಾಡ್ಕೊಂತ ಹೊಂಟಾರಿ. ಇವ್ ಸರಿ ಪಜ್ಜಾರಂತರು ಇವ್ರು ಇತ್ತಿತ್ತಾಗ ಅವ್ರ ತಂದೆ ತಾಯಿನ ನಡ್ಕೊಂತಿದ್ರಂತ. ಮುಂದೆ ಹದರೇಶಕ್ ಆದ್ರಾಗೆ ನಡ್ಕೊಂತಿದ್ರ. ಮಕ್ಕಳ ಸಲುವಾಗಿ ಅಜ್ಜುಮ ಏನ್ ಮಾಡ್ತಿದ್ರಂತ, ಇಲ್ರಿ ನನ್ನ ಮಕ್ಕಳ ಆಗವಲ್ವ ಅಂತೇಳಿ ಹೇಳಿಂದ ಅವ ಹೊರವಲಿಂದ ಸರಿಪಜ್ಜ ಜನಿಸಿದ್ನಂತ್ರಿ. ಸರಿಪಜ್ಜ ಜನಿಸಿಂದ ಅವಾಗ ಅವ ಏನ್ ಮಾಡಕತ್ತಿದ, ಇಲ್ಲಿ ಇವನ ಆರಾಧ್ಯ ಗುರುನ ಮಾಡ್ಕೊಂಡು ಇವು ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ಮುಂದಿನ ಇದಕ್ಕ ಅಡ್ಡಾಡ್ತಿದ್ನಂತ್ರಿ ಅವ ಕಾಯಕಕ್ಕೆ. ಅವಾಗ ಇದು ಮಾಡ್ಕೊಂತ ಅವ್ರು ಏನೋ ಒಂದು ತತ್ವ ಅದಾವ ಅಂತಂದ್ರು ಲಾಸ್ಟ್ ಇವನು ಮುದ್ರಿಕೆ ಆದಿ ಶಿಶುನಾಳದೀಶ ಅಂತೇಳಿ ಇವನು ಮುದ್ರಿಕೆನ ಇಟ್ಟನ್ರಿ ಅವನ ತತ್ವಕ್ಕ, ಧರ್ವಂತ ತತ್ವಕ್ಕ. ಮತ್ತು ಗುರು ಗೋವಿಂದಜ್ಜಂತರು ಅವ್ನ ಗುರು ಆಗಿ ಮಾಡ್ಕೊಂಡ್ರಿ. ಇವ ಆರಾಧ್ಯ ದೇವ ಅಂದ್ರೆ ಆದಿ ಅನಾದಿ ಕಾಲದಿಂದ ನೀನಾದೀಪ ಏನಂತಾನ್ರಿ, ನೀನೇನು ಆದೆಯೋ ನಾನೇನು ಬೇಡಲಿ ಶಂಭೋಲಿಂಗ, ಮಾನವ ಜನ್ಮಕ್ಕೆ ಬಂದು ಏನೇನು ತಿಳಿಲಿಲ್ಲ ಶಂಭೋಲಿಂಗ. ಅಂದ್ರೆ ಆದಿ ಅನಾದಿ ಕಾಲದಿಂದ ನೀ ಇಲ್ಲೇ ಉದ್ಭವ ಹಾಕೊಂಡು ಅದೀಪ, ನಾ ಏನು ಕೇಳಿ ಮಾನವ ಜನ್ಮಕ್ಕೆ ಬಂದು ನನಗ ಏನು ತಿಳಿಲಿಲ್ವಲ್ಲ ಅಂತೇಳಿ ಅವ ಒಂದು ತತ್ವನೂ ಒಂದನ್ರಿ. ನೀನೇನಾದೆಯೋ ನಾನೇನು ಬೇಡಲಿ ಶಂಭೋಲಿಂಗ, ಮಾನವ ಜನ್ಮಕ್ಕೆ ಬಂದು ಏನೇನು ತಿಳಿಲಿಲ್ಲೋ ಶಂಭೋಲಿಂಗ. ಪಕ್ಕವಿಲ್ಲದ ಪಕ್ಷಿ ಗಗನದೊಳಾಡಿತು ಶಂಭೋಲಿಂಗ, ಅಕ್ಕರದಲ್ಲಿ ಶಿವ ತಾ ನೋಡಿ ನಗುತ್ತಿಹ ಶಂಭೋಲಿಂಗ. ಹಾವು ಹರಿದಾಡಿತು ಚೇಳು ಕುಣಿದಾಡಿತು ಶಂಭೋಲಿಂಗ, ಹಾವ ಚೇಳವ ನುಂಗಿ
ಕೋಳೆಯೋ ಕೂಗಿತು ಶಂಭೋಲಿಂಗ. ದೇವ ದೇವತಿಗಳಿಗೆ ಬ್ರಹ್ಮನ ಕಾವಲ ಶಂಭೋಲಿಂಗ. ಅದು ಹಾವ ಕಾಲಕ್ಕೆ ಪರಿಹಾರವಾದೀತು ಶಂಭೋಲಿಂಗ. ಕಲ್ಲು ದೇವರು ಕಣ್ಣು ಮುಚ್ಚಿ ಕಾಪಾಡುವವು ಶಂಭೋಲಿಂಗ. ಬಲ್ಲೆದ ಶಿಶುನಾಳ ದೀಶನ ದಯದಿಂದ ಶಂಭೋಲಿಂಗ. ನೀನೇನಾದೆಯೋ ನಾನೇನೋ ಬೇಡಲಿ ಶಂಭೋಲಿಂಗ. ಮಾನವ ಜನ್ಮಕ್ಕೆ ಬಂದು ಏನೇನು ತಿಳಿಲಿಲ್ಲೋ ಶಂಭೋಲಿಂಗ. ಒಂದು ತತ್ವದಾಗ ಕೋಳಿಯೇ ಮಾತು ಕೇಳಿ ಅನ್ನೋ ತತ್ವದಾಗ ಲಾಸ್ಟ್ಗೆ ಏನ್ ಹೇಳ್ತಾನ, ಚಪ್ಪನ್ನಾರು ದೇಶಕ್ಕೆ ಹೆಸರಾದ ಶಿಶುನಾಳ ಮುಪ್ಪಿನ ಒಡೆಯನ ಮೋಹದ ಕೋಳಿ ಅಂದಾನ್ರಿ ಅವ. ಅಂದ್ರ ಚಪ್ಪನ್ನಾರು ದೇಶಕ್ಕ ಅಂದ್ರ ಹಿಂದಿನ ಹಳಗಣ್ಣದಾಗ 56 ರಾಷ್ಟ್ರಕ್ಕ ನೀ ಮಿಗಿಲಾದವಪ್ಪ. ನಿನ್ನ ನಾನು ಕೋಳಿ ಅಂದ್ರೆ ನಿನ್ನ ಕೂಸು ನಾನು ಅಂತ ಹೇಳ್ತಾನ್ರಿ ಅವ. ಚಪ್ಪನ್ನಾರು ದೇಶಕ್ಕೆ ಹೆಸರಾದ ಶಿಶುನಾಳ ಮುಪ್ಪಿನ ಒಡೆಯನ ಮೋಹದ ಕೋಳಿ. ಆದ್ರೆ ನೀವು ಮುಪ್ಪಿನ ಒಡೆಯ ಇವ, ನೀನು ಮುಪ್ಪಿನ ಒಡೆಯ, ನಿನ್ನ ಕೋಳಿ ನಾನು, ನಿನ್ನ ಕೂಸು ನಾನು ಅಂತೇಳಿ ಹೇಳ್ತಾನ್ರಿ ಸರಿಪದ. ಅವನು ಸಾಕಷ್ಟು ತತ್ವ ಅದಾವ್ರಿ. ಸುಮಾರು 1000 1500 2000 ಗಟ್ಲೆ ತತ್ವ ಅದಾವ್. ನಮಗ್ ಬರೋದೇನ್ ಸ್ವಲ್ಪ ಅಷ್ಟರಿ. ಏನೋ ನಾವ್ ಒಂದ್ 4 ಪದ 2 ಪದ ಅಂದೇವ್, ಏನ್ ಆದೈತೇನ್ರಿ. ಆದ್ರೆ ಸಾಕಷ್ಟು ಅದಾವ್. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಮುಕ್ತಿದಾತನೆನ್ನುತ ಶ್ರುತಿ ಸಾರುತ್ತಿದೆ. ಮುಕ್ತಿದಾತನೆನ್ನುತ ಶ್ರುತಿ ಸಾರುತ್ತಿದೆ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಕೌತುಕಾಗಿ ಕಲ್ಪಿಕದೋಳು ಕೂಡ್ರಿಸಿದ. ಕೌತುಕಾಗಿ ಕಲ್ಪಿಕದೋಳು ಕೂಡ್ರಿಸಿದ. ರೇತು ರಕ್ತದೊಳಗೆ ಮನೆ ಮಾಡಿಸಿದ. ರೇತು ರಕ್ತದೊಳಗೆ ಮನೆ ಮಾಡಿಸಿದ. ಮಾತೆ ಕುಚದೋಳಮೃತ ರಸ ನೀಡಿಸಿದ. ಮಾತೆ ಕುಚದೋಳಮೃತ ರಸ ನೀಡಿಸಿದ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಮುಕ್ತಿದಾತನೆನ್ನುತ ಶ್ರುತಿ ಸಾರುತ್ತಿದೆ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಯಾರು ಕಾಣದ ದಾರಿಯ ತೋರಿಸಿದ. ಯಾರು ಕಾಣದ ದಾರಿಯ ತೋರಿಸಿದ. ವಾರಿಗನ್ನನ್ನು ಕರೆದೊಯ್ದು ಬೋಧಿಸಿದ. ವಾರಿಗನ್ನನ್ನು ಕರೆದೊಯ್ದು ಬೋಧಿಸಿದ. ಸಂಸಾರ ಬಂಧನದಿಂದ ದೂರಿಸಿದ. ಸಂಸಾರ ಬಂಧನದಿಂದ ದೂರಿಸಿದ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಮುಕ್ತಿದಾತನೆನ್ನುತ ಶ್ರುತಿ ಸಾರುತ್ತಿದೆ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಏನು ಹೇಳಲಿ ಆತನ ದಯದಿಂದ. ಏನು ಹೇಳಲಿ ಆತನ ದಯದಿಂದ. ದೇವ ಶಿಶುನಾಳಧೀಶನ ವರವಿಂದ. ದೇವ ಶಿಶುನಾಳಧೀಶನ ವರವಿಂದ. ತಾನೇ ತಾನಾದ ಸದ್ಗುರು ನಾಥ ಗೋವಿಂದ. ತಾನೇ ತಾನಾದ ಸದ್ಗುರು ನಾಥ ಗೋವಿಂದ. ಸದ್ಗುರುನಾಥನ್ ಹೊರತು ಗತಿ ಬೇರಿಹುದೇ. ಮುಕ್ತಿದಾತನೆನ್ನುತ ಶ್ರುತಿ ಸಾರುತ್ತಿದೆ. ಸದ್ಗುರುನಾಥನ್ ಹೊರತು ಗತಿ. ಸದ್ಗುರುನಾಥನ್ ಹೊರತು ಗತಿ.
ಸದ್ಗುರುನಾಥನ್ ಹೊರತು ಗತಿ ಬೇರೆ ಹೋದೆ.